ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದಿವ್ಯಾ ಚಂದ್ರ ಯೂಟ್ಯೂಬ್ ವ್ಲಾಗ್ಸ್. ಹೇಗಿದ್ದೀರಾ ನೀವೆಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ಈ ವ್ಲಾಗ್ ಬಂದು ಸಂಕ್ರಾಂತಿ ಹಬ್ಬದ ಕಂಪ್ಲೀಟ್ ಡೇ. ನಾನು ಏನೆಲ್ಲ ಮಾಡಿದೆ, ನಮ್ಮ ಮನೆಗೆ ಯಾರೆಲ್ಲ ಬಂದಿದ್ದರು, ಹಬ್ಬನ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಹೇಳಿ ತೋರಿಸ್ತೀನಿ. ಆ್ಯಂಡ್ ಹಾಗೆ ಬೆಳಿಗ್ಗೆ ಎದ್ದು ಬಂದು ಮನೆ ಕೆಲಸ ಎಲ್ಲ ಮುಗಿಸಿ ನಾನು ಸ್ನಾನ ಮಾಡ್ಕೊಂಡು ಡೈರೆಕ್ಟಾಗಿ ಕಿಚನ್ನಿಗೆ ಬಂದುಬಿಟ್ಟೆ. ತಿಂಡಿಗೆ ರೆಡಿ ಮಾಡೋಣ ಅಂತ ಹೇಳಿ, ಪೂಜೆನ ನಾನು ಮಾಡೋ ಹಾಗಿರಲಿಲ್ಲ, ಅತ್ತೆ ಮಾಡ್ಕೊತಾರೆ ಅಂತ ಹೇಳಿ ನಾನು ಕಿಚನ್ನಿಗೆ ತಿಂಡಿ ಮಾಡೋಣ ಅಂತ ಬಂದೆ. ತಿಂಡಿಗೆ ಅವರೆಕಾಳು ಉಪ್ಪಿಟ್ಟು ಮಾಡಿಬಿಡೋಣ, ಬೇಗ ಆಗುತ್ತೆ ಅಂತ ಅಂದ್ಕೊಂಡು ಅವರೆಕಾಳು ಉಪ್ಪಿಟ್ಟನ್ನ ಇಲ್ಲಿ ನಾನು ಪ್ರಿಪೇರ್ ಮಾಡ್ತಿದ್ದೀನಿ. ಹಾಗೆ ಅಲ್ಲಿ ನಮ್ಮ ಅಜ್ಜಿ ಆಚೆ ಕೂತಿದ್ರು, ಅವ್ರಿಗೇನೋ ಒಂದು ಕೆಲಸ ಕೊಟ್ಟಿದ್ದೆ ಅಂದ್ಕೊತೀನಿ ನಾನು. ತೆಂಗಿನಕಾಯಿ ತುರೀರಿ ಅಂತನೋ ಏನೋ ಹೇಳ್ಕೊಟ್ಟು ಕೂರಿಸಿದ್ದೆ. ಅವ್ರು ಅದನ್ನು ಮಾಡ್ತಿದ್ರು. ನಾನು ಅವ್ರ ಜೊತೆ ಹಂಗೆ ಮಾಡಿಕೊಂಡು ಮಾತಾಡಿಕೊಂಡು ತಿಂಡಿ ರೆಡಿ ಮಾಡಿಕೊಂಡು ತಿಂಡಿಗೆ ಅಂತ ಹೇಳಿ ರೆಡಿ ಮಾಡ್ತಿದ್ದೀನಿ. ನೀವೆಲ್ಲ ಯಾವ ರೀತಿ ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ರಿ, ನೀವು ಇದೇ ರೀತಿ ಮಾಡ್ತೀರಾ ಅಂತ ಹೇಳಿ ಕಾಮೆಂಟ್ ಮಾಡಿ ನೋಡೋಣ. ನಮ್ಮ ಕಡೆ ನಾರ್ಮಲಾಗಿ ಪ್ರತಿ ವರ್ಷ ಇದೇ ರೀತಿ ಇದೇ ರೊಟೀನ್ ಇರುತ್ತೆ. ಸಂಕ್ರಾಂತಿ ಹಬ್ಬಕ್ಕೆ ಅಂತ ಹೇಳಿ ನಮ್ಮ ಅಜ್ಜಿ ಮತ್ತು ನಮ್ಮಮ್ಮ, ನನ್ನ ತಮ್ಮ, ನಮ್ಮ ಮಾವನ ಮಗ, ನಮ್ಮ ಚಿಕ್ಕಪ್ಪ, ನಮ್ಮ ಚಿಕ್ಕಮ್ಮ, ಹಾಗೆ ನಮ್ಮ ಚಿಕ್ಕಮ್ಮನ ಮಗಳು ಅಷ್ಟೂ ಜನನು ಬಂದಿದ್ದರು ಊರಿಂದ. ಪ್ರತಿ ವರ್ಷ ನಮ್ಮ ಮನೆಗೆ ಬರ್ತಾರೆ ಅವರು. ಸಂಕ್ರಾಂತಿ ಹಬ್ಬನ ನನಗೆ ಮಗಳಿರೋದ್ರಿಂದ ಸ್ವಲ್ಪ ಸ್ಪೆಷಲಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಅದಕ್ಕೆ ಅವರೆಲ್ಲರೂ ಬರ್ತಾರೆ ಈ ಹಬ್ಬಕ್ಕೆ ಅಂತ ನಮ್ಮ ಮನೆಗೆ ಹೇಳ್ಬಿಟ್ಟು. ಇಲ್ಲಿ ಅವರೆಕಾಳು ಉಪ್ಪಿಟ್ಟು ರೆಡಿ ಆಗ್ತಿತ್ತು. ನಮ್ಮ ಅತ್ತೆನೂ ದೇವ್ರ ಮನೆಗೆ ಪೂಜೆ ಮಾಡೋಣ ಅಂತ ಹೇಳಿ ದೇವ್ರ ಮನೆಯಲ್ಲಿ ದೇವರಿಗೆಲ್ಲ ಹೂವು ಎಲ್ಲ ಇಟ್ಟು ರೆಡಿ ಮಾಡ್ಕೊತಿದ್ದಾರೆ. ಅಷ್ಟರಲ್ಲಿ ನಾನು ಈ ಕಡೆ ಉಪ್ಪಿಟ್ಟು ಮಾಡಿ ಪಾಪಕ್ಕೆ ಫಸ್ಟ್ ತಿಂಡಿ ತಿನ್ನಿಸ್ಬಿಡೋಣ ಅಂತ ತಿಂಡಿ ತಿನ್ಸೋಕ್ಕೆ ಕೂತಿದ್ದೆ. ಪೂಜೆ ಎಲ್ಲ ಮುಗಿಸಿದ ಮೇಲೆ ಕೂಡ ಒಂದು ಕ್ಲಿಪ್ಪಿಂಗ್ ತೊಗೊಡಿ ಅಂತ ಹೇಳಿದ್ದೆ ನಮ್ಮ ಹಸ್ಬೆಂಡ್ಗೆ. ಅವ್ರು ತಕ್ಕೊಟ್ರು. ಚೆನ್ನಾಗಿ ಆಯಿತು ಇವತ್ತಿನ ದಿನ ಒಟ್ಟಿನಲ್ಲಿ. ಹಾಗೆ ಪಾಪುಗೆ ರೆಡಿ ಮಾಡಿ ಸುಮ್ಮನೆ ಹಂಗೆ ಇರಲಿ ಸ್ವಲ್ಪ ಹೊತ್ತು ಅಂತ ಹೇಳಿ ಈ ಡ್ರೆಸ್ನ ಹಾಕಿದ್ದೆ. ಹಾಗೆ ಫೋಟೋಸ್ ತೆಗಿತೀನಿ ಅಂತ ಹೇಳಿ ಅವಳ ಜೊತೆ ಸ್ವಲ್ಪ ಹೊತ್ತು ಒಂದಷ್ಟು ಫೋಟೋಸ್ ತಕ್ಕೊಂಡೆ. ಈ ಡ್ರೆಸ್ಸು ಚೆನ್ನಾಗಿ ಕಾಣಿಸ್ತೈತೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಮುಗಿಸ್ಕೊಂಡು ನಾನು ತಿಂಡಿ ತಿಂದು ಅಡುಗೆ ಮಾಡಿಬಿಡೋಣ ಅಂತ ಹೇಳಿ ಒಂದು ಕಡೆ ಅವರೆಕಾಳು ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ಒಂದು ಕಡೆ ಸಾಂಬಾರಿಗೆ ಇಟ್ಬಿಟ್ಟಿದ್ದೀನಿ, ಒಂದು ಕಡೆ ಶಾವಿಗೆ ಪಾಯಸ ಮಾಡ್ತಿದ್ದೀನಿ, ಹಾಲು ಖೀರು ಮಾಡ್ತಿದ್ದೀನಿ. ವಡೆಗೆ ಈ ಕಾಳೆಲ್ಲ ನೆನೆಸಿಟ್ಟಿದ್ದೆ, ವಡೆ ಮಾಡೋಣ ಅಂತ ಹೇಳಿ ರೈಸು ಪಟ ಅಂತ ಕೆಲಸ ಮುಗಿಸ್ಬಿಟ್ರೆ, ಅಡುಗೆ ಕೆಲಸ ಎಲ್ಲ ಮಾಡ್ಕೊಂಬಿಟ್ರೆ ಆಮೇಲಿಂದ ಅವ್ರು ಬಂದಮೇಲೆ ಆರಾಮಾಗಿ ಕುತ್ಕೊಂಡು ಮಾತಾಡ್ಬೋದು ಅಂತ ಎಲ್ಲನೂ ಮುಗಿಸ್ಬಿಟ್ಟೆ. ಅದನ್ನು ಅಷ್ಟಕ್ಕೆ ಎಂಡ್ ಕೂಡ ಮಾಡಿಬಿಟ್ಟಿದ್ದೀನಿ. ನಾನು ವಿಡಿಯೋ ರೆಕಾರ್ಡಿಂಗ್ ಮಾಡೋದೇ ಮರ್ತೋಗ್ಬಿಟ್ಟಿದ್ದೀನಿ. ಅದೆಲ್ಲ ಆದಮೇಲೆ ಪಾಪುಗೆ ರೆಡಿ ಮಾಡಿ ಒಂದಷ್ಟು ಆಚೆ ಕರ್ಕೊಂಡು ಬಂದು ಫೋಟೋಸು ವೀಡಿಯೋಸು ಅಂತ ಅವಳನ್ನ ಬ್ಯುಸಿ ಮಾಡಿಬಿಟ್ಟೆ. ಎಷ್ಟು ಮುದ್ದಾಗಿ ಕಾಣಿಸ್ತಿದ್ಲು ಅಂತ ಅಂದರೆ ನನ್ನ ಮಗಳು, ನನ್ನದೇ ದೃಷ್ಟಿ ಆಗಿಬಿಟ್ಟಿತ್ತು ಅನಿಸುತ್ತೆ ಅವತ್ತು. ಅಷ್ಟು ಚೆಂದ ಕಾಣಿಸ್ತಿದ್ಲು ಅವಳು ಔಟ್ಫಿಟ್ ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಫಸ್ಟ್ ಟೈಮ್ ಅಂದ್ಕೊತೀನಿ ಅವಳಿಗೆ ಈ ರೀತಿ ಡ್ರೆಸ್ಸಪ್ ಮಾಡಿರೋದು ನಾನು. ನನಗೇ ಖುಷಿ ಆಯಿತು. ಈ ಡ್ರೆಸ್ ಕೂಡ ನೋಡಿದ ತಕ್ಷಣವೇ ಇಷ್ಟ ಆಗಿ ಇದನ್ನೇ ತೊಗೊಂಡು ಬಂದುಬಿಟ್ವಿ. ಸ್ವಲ್ಪ ಆಲ್ಟ್ರೇಷನ್ ಎಲ್ಲ ಮಾಡಿಸಿ ಹಾಕಿದ್ದೀನಿ. ನೋಡೋಣ ನೆಕ್ಸ್ಟ್ ಸ್ವಲ್ಪ ಉದ್ದ ಎಲ್ಲ ಆದಮೇಲೆ ಇನ್ನೂ ಚೆನ್ನಾಗಿರುತ್ತೆ ಹಾಕೋಕ್ಕೆ ಅಂತ ಹೇಳಿಬಿಟ್ಟು ಹಿಂಗೋಯ್ತು. ನಾನು ರೆಡಿ ಆಗೋದು ಲೇಟ್ ಆಯಿತು. ಅಷ್ಟರಲ್ಲಿ ಎಲ್ಲರೂ ಬಂದರು. ನಮ್ಮಮ್ಮ, ನಾನು ಹೇಳ್ದ್ನಲ್ಲ ಆವಾಗಲೇ ನಮ್ಮ ಆಂಟಿ ಚಿಕ್ಕಪ್ಪ ಅವರೆಲ್ಲರೂ ಬಂದರು ಊರಿಂದ. ಸ್ವಲ್ಪ ಹೊತ್ತು ಅವ್ರ ಜೊತೆ ಒಂದು 5-10 ನಿಮಿಷ ಮಾತಾಡಿಕೊಂಡು ನಾನು ರೆಡಿಯಾಗಿ ಮತ್ತೆ ನನ್ನ ಫೋಟೋಸು ವೀಡಿಯೋಸು ಅಂದ್ಕೊಂಡು ಅಲ್ಲೇ ಹೊರ್ಟೋಯ್ತು ಟೈಮು. ಅದು ಎಷ್ಟು ಬೇಗ ಮಾಡೋಕ್ಕೋದ್ರೂ ಆಗೋದೇ ಇಲ್ಲ, ಲೇಟೇ ಆಗಿಬಿಡುತ್ತೆ ಅಂತ ಅಂದ್ಕೊಂಡು ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು ಟೈಮ್ನ ನಾವೇ. ಸ್ವಲ್ಪ ಬೇಗ ಮುಗಿಸ್ಕೊತಾ ಹೋದರೆ ಎಲ್ಲನೂ ಬೇಗ ಆಗಿಬಿಡುತ್ತೆ. ಇದನ್ನೆಲ್ಲ ಇಲ್ಲಿ ಮಾಡ್ಕೊತಾ ಆಲ್ಮೋಸ್ಟ್ ಒಂದು 4:45 ಅಷ್ಟೇ ಆಗೋಗ್ಬಿಟ್ಟಿತ್ತು. ಕರೆಕ್ಟಾಗಿ ಆಗಿತ್ತು ಟೈಮು. ಒಟ್ಟಿನಲ್ಲಿ ಪಾಪುನ ಕೂರಿಸಿ ಎಳ್ಬೀರೋದು ಅಂತ ಹೇಳ್ತೀವಿ ನಮ್ಮ ಕಡೆ, ಮಕ್ಕಳಿಗೆ ಎಳ್ಬೀರೋದು ಅಂತ ಹೇಳಿ ಮಕ್ಕಳನ್ನ ಹಾಸೆ ಮೇಲೆ ಕೂರಿಸಿ ಒಂದಷ್ಟು ಜನ ನಾವುಗಳು ಅವರಿಗೆ ಒಳ್ಳೆಯದಾಗಲಿ ಅಂತ ಎಳ್ಬೀರ್ತೀವಿ. ಅದನ್ನೆಲ್ಲ ನೋಡೋಕ್ಕೆ ಖುಷಿ. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮ ಅಪ್ಪ ಅಮ್ಮ ನಮಗೆ ಮಾಡ್ತಿದ್ರು, ನಾವು ಎಲ್ಲರ ಮನೆಗೂ ಹೋಗಿ ಎಳ್ಳನ್ನ ಬೀರ್ಬಿಟ್ಟು ಬರ್ತಿದ್ವಿ. ಇವಾಗ ನಾವು ನಮ್ಮ ಮಕ್ಳಿಗೆ ಮಾಡೋ ಅಷ್ಟು ದೊಡ್ಡವರಾಗ್ಬಿಟ್ಟಿದ್ದೀವಿ. ಅದನ್ನೇ ನಾನು ಮತ್ತು ನನ್ನ ಸಿಸ್ಟರ್ ಅದನ್ನೇ ಮಾತಾಡ್ತಿದ್ವಿ. ನಾವು ಮಾಡ್ತಿರ್ಬೇಕಾದ್ರೆ ಎಷ್ಟು ಚೆನ್ನಾಗಿತ್ತು, ಇವಾಗ ನಾವು ನಮ್ಮ ಮಕ್ಕಳಿಗೆ ಮಾಡೋ ಥರ ಅಷ್ಟು ದೊಡ್ಡವರಾಗ್ಬಿಟ್ಟಿದ್ದೀವಲ್ಲ ಅಂತ ನಾವು ಅದನ್ನೇ ಮಾತಾಡ್ಕೊತಿದ್ವಿ ನಮ್ಮಮ್ಮ.
ಆಚೆ ಕಡೆ ಕೂತಿದ್ರು. ನಾನು ಫೋಟೋಸ್ ಎಲ್ಲ ತೆಗೆಸ್ಕೊಳ್ಳೋ ಟೈಮಲ್ಲಿ ಆ ಕ್ಲಿಪ್ಪಿಂಗು ನನ್ನ ತಂಗಿ ತೆಗೆದಿದ್ದಾಳೆ. ನನಗೆ ಗೊತ್ತು ಇದು ಯೂಟ್ಯೂಬ್ ವ್ಲಾಗಿಗೆ ಸೂಟ್ ಆಗಲ್ಲ ವೀಡಿಯೋಸ್ ಅಂತೆಲ್ಲ ಹೇಳಿ, ಬಟ್ ನನ್ನ ತಂಗಿ ಏನು ಮಾಡಿಬಿಟ್ಟಿದ್ದಾಳೆ ಅಂದರೆ ಯೂಟ್ಯೂಬ್ ವ್ಲಾಗಿಗೆ ಅಂತ ಅವಳು ಕರೆಕ್ಟಾಗಿ ಶೂಟ್ ಮಾಡಿಲ್ಲ, ರೀಲ್ಸಿಗೆ ಇನ್ಸ್ಟಾಗ್ರಾಮ್ಗೆ ಅಂತ ಹೇಳಿಬಿಟ್ಟು ವೀಡಿಯೋನ ಶೂಟ್ ಮಾಡಿಬಿಟ್ಟಿದ್ದಾಳೆ. ಸೊ ಅದನ್ನೇನು ಮಾಡೋಕ್ಕಾಗಲ್ಲ, ನಾನು ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ತುಂಬ ಎಡಿಟಿಂಗ್ ಮಾಡೋಕ್ಕೆ ನೋಡಿದೆ. ಅದು ಯಾವ ರೀತಿ ನೋಡಿದ್ರೂ ಎಡಿಟಿಂಗ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಬಿಟ್ಬಿಟ್ಟೆ. ಇದೇ ಹೆಂಗಿದೆ ವೀಡಿಯೋ ಅದನ್ನು ಹಂಗೆ ಎಡಿಟ್ ಮಾಡಿ ಪೋಸ್ಟ್ ಮಾಡೋಣ, ಯೂಟ್ಯೂಬಲ್ಲೂ ವ್ಲಾಗ್ ಆಗುತ್ತೆ ಅಂತ ಹೇಳಿಕೊಂಡು ನಾನು ಇದನ್ನೇ ಪೋಸ್ಟ್ ಮಾಡ್ತಿದ್ದೀನಿ. ಇದೇ ರೀತಿ ಇರುತ್ತೆ ನಮ್ಮ ಕಡೆ ಎಲ್ಲ. ಒಂದು ಮಾಮೂಲಿ ಫ್ರೂಟ್ಸ್ ಎಲ್ಲ ಇಟ್ಟು ಒಂದು ಪ್ಲೇಟಲ್ಲಿ ಎಳ್ಬೀರೆಲ್ಲ ಇಟ್ಟು ಆರತಿ ಇಟ್ಟು ಅರಿಶಿನ ಕುಂಕುಮ ಅದೆಲ್ಲ ಇಟ್ಟು ಮಕ್ಕಳನ್ನ ಹಸೆ ಅಂತ ಹೇಳ್ತೀವಿ, ಅದ್ರ ಮೇಲೆ ಕೂರಿಸಿ ಮಕ್ಕಳಿಗೆ ಕುಂಕುಮ ಇಟ್ಟು ಎಳ್ಬೀರಿ ಮಕ್ಳಿಗೆ ಒಳ್ಳೇದಾಗಲಿ ಅಂತ ಕೇಳ್ಕೊತೀವಿ. ಅದೇ ಅಲ್ವಾ. ಇದನ್ನೆಲ್ಲ ನೋಡ್ತಿದ್ರೆ ನಂದು ಆವಾಗಲೇ ಹೇಳ್ದಂಗೆ ನನಗೆ ನಾನು ಚಿಕ್ಕವಳಾಗಿದ್ದಾಗ ನಾನು ಮಾಡಿಸ್ಕೊತಿದ್ದಂತೂ ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ನೆನಪಾಗೋಯ್ತು ನನಗೆ. ಕೆಲವೊಂದು ಕಡೆ ಬೇರೆ ಬೇರೆ ರೀತಿಯಲ್ಲೇ ಮಾಡ್ತಾರೆ ಈ ಹಬ್ಬನ ಸೆಲೆಬ್ರೇಷನ್ನು. ನಮ್ಮೂರಲ್ಲೆಲ್ಲ ಹಸುಗಳನ್ನೆಲ್ಲ ತುಳಿದು ಅದನ್ನು ಏನು ಹೇಳ್ತಾರೆ ಬೆಂಕಿ ಎಲ್ಲ ಹಾಕಿ ಹಸುಗಳನ್ನು ಎತ್ತುಗಳು ಬರುತ್ತಲ್ಲ ಅದನ್ನೆಲ್ಲ ಕಿಚ್ಚಾಯಿಸ್ತಾರೆ, ಬೆಂಕಿಯಿಂದ ಓಡಿಸ್ತಾರೆ. ಅದೊಂಥರ ಸೆಲೆಬ್ರೇಷನ್ನು. ಇದನ್ನೆಲ್ಲ ಮುಗಿಸಿ ನಾವು ಅಲ್ಲೋಗಿ ನೋಡಿ ತೆಂಗಿನಕಾಯಿ ಎಲ್ಲ ಇಟ್ಟು ತೆಂಗಿನಕಾಯಿ ಹೊಡೆಯೋ ಆಟ ಎಲ್ಲ ಮಾಡ್ತಾರೆ. ಅದೆಲ್ಲ ಆ ಮೆಮೊರೀಸ್ ಎಲ್ಲ ನನಗೆ ವಾಪಸ್ ಬಂತು. ಹೇಳ್ದಂಗೆ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ. ನಾವು ಇದೇ ರೀತಿ ಸೆಲೆಬ್ರೇಟ್ ಮಾಡೋದು ಪ್ರತಿ ವರ್ಷ. ಅದು ಎಷ್ಟು ಬೇಗ 5 ವರ್ಷ ಆಗೋಯ್ತು ನನ್ನ ಮಗಳಿಗೆ. 5ನೇ ವರ್ಷದ ಸೆಲೆಬ್ರೇಷನ್ ಇದು ಮಾಡ್ತಿರೋದು ನಾವು ಸಂಕ್ರಾಂತಿ ಹಬ್ಬನ. ಅವಳಿಗೆ 5 ತಿಂಗಳು ಪಾಪು ಇದ್ದಾಗ ಅವಳಿಗೆ ಕೂತ್ಕೊಂಡು ಈ ಥರ ಮಾಡಿಸ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ, ಅವಳು ಬೀರಿಸ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. ಫಸ್ಟ್ನೇ ವರ್ಷ ಅದು ನನಗಿನ್ನೂ ಚೆನ್ನಾಗಿ ನೆನಪೈತೆ. ಅವಳು ಹುಟ್ಟಿ 5 ತಿಂಗಳಿಗೆ ಬಂದಿತ್ತು ಸಂಕ್ರಾಂತಿ ಹಬ್ಬ. ಆವಾಗ್ಲೂ ಅಷ್ಟೇ ಗುಂಡು ಚೆನ್ನಾಗಿದ್ಲು. ಅವಾಗಂತೂ ಒಂದು ಕ್ಯೂಟಾಗಿರೋ ಫ್ರಾಕ್ ಹಾಕಿ ಕೂರಿಸಿದ್ದೆ, ಪರವಾಗಿಲ್ಲ ಸಪೋರ್ಟ್ ತೊಗೊಂಡು ಕೂತ್ಕೊಂಡು ಮಾಡಿಸ್ಕೊಂಡಿದ್ಲು. ಬಟ್ ಈ ವರ್ಷ ಅಂತೂ ನಾವೇನು ಮಾಡಿದ್ರು ಮಾಡಿಸ್ಕೊಳಕ್ಕೆ ರೆಡಿಯಾಗಿದ್ಲು ಅವಳು. ಖುಷಿಯಿಂದ ಎಲ್ಲನೂ ಎಕ್ಸೆಪ್ಟ್ ಮಾಡಿಕೊಂಡು ಮಾಡಿಸ್ಕೊಂಡು ಹೋದ್ಲು. ಅದೊಂದು ಖುಷಿ ಆಯಿತು ನನಗಂತೂ ಸಖತ್. ಅಷ್ಟು ಚಿಕ್ಕ ಪಾಪು ಎಷ್ಟು ದೊಡ್ಡವಳಾಗ್ಬಿಡ್ಲಪ್ಪ ನೋಡ್ತಾ ನೋಡ್ತಾ. 5 ವರ್ಷ ಕಂಪ್ಲೀಟ್ ಆಗೋಯ್ತಲ್ಲ ನನ್ನ ಮಗಳಿಗೆ ಅಂತ ಖುಷಿ. ಒಂದು ಕಡೆ ಇಷ್ಟು ಬೇಗ ದೊಡ್ಡವಳಾಗ್ಬಿಡ್ತಿದ್ದಾಳಲ್ಲ ಅನ್ನೋ ಬೇಜಾರು ಅಷ್ಟೇ. ಮತ್ತು ನಾವು ಬೇಕು ಅಂತಂದ್ರೂ ಆ ಚೈಲ್ಡ್ಹುಡ್ ಮೆಮೊರೀಸ್ ಅನ್ನೋದು ಬರಲ್ಲ ಅಲ್ವಾ. ಸೊ ಹಾಗಾಗಿ ಮಕ್ಕಳು ಚಿಕ್ಕವರಾಗಿದ್ದಾಗ ಪುಟ್ಟ ಮಕ್ಕಳಾಗಿದ್ದಾಗಲೇ ಇದನ್ನೆಲ್ಲ ಮಾಡಿ ನಾವು ನಮ್ಮ ಆಸೆಗಳನ್ನ ಪೂರೈಸ್ಕೊಂಬಿಡ್ಬೇಕು. ಮತ್ತು ಅವ್ರು ದೊಡ್ಡವರಾದ್ಮೇಲೆ ನಾವು ಇದನ್ನೆಲ್ಲ ಮಾಡೋಕ್ಕೋದ್ರೆ ಅವ್ರು ಮಾಡಿಸ್ಕೊಳ್ಳೋದೇ ಇಲ್ಲ. ಯಾಕಂತಂದರೆ ಅದರ ಎಕ್ಸ್ಪೀರಿಯೆನ್ಸ್ ನನಗೆ ಚೆನ್ನಾಗಿದೆ. ಒಂದಷ್ಟು ದಿನ ನಾನು ಹೋಗ್ತಿದ್ದೆ, ನಾನು ಎಲ್ಲರ ಮನೆಗೂ ಹೋಗ್ತೀನಿ, ನಾನೇ ಹೋಗ್ತೀನಿ ಅಂತ ಹಠ ಮಾಡ್ಕೊಂಡು ಹೋಗಿ ಹೇಳ್ಬಿರ್ಬಿಟ್ಟು ಬರ್ತಿದ್ದೆ. ಬಟ್ ಎಂಡ್ ಆಫ್ ದಿ ಡೇ ನಮ್ಮ ಮನೆಯವರೇ ಹೋಗು ಅಂತ ಹೇಳಿದ್ರು ನಾನು ಹೋಗ್ತಿರ್ಲಿಲ್ಲ. ನಾನು ಹೋಗಲ್ಲ ಯಾರ ಮನೆಗೂ ಅಂತ ಹಠ ಮಾಡ್ತಿದ್ದೆ. ಹಂಗೆ ನಮ್ಮ ಮಕ್ಕಳು ಅಷ್ಟೇ. ಸ್ವಲ್ಪ ದಿನ ಇದೆಲ್ಲ ಹೊಸ್ತು ಅನಿಸೋ ಅಷ್ಟು ದಿನ ನಾವು ಹೇಳಿದ ಮಾತು ಕೇಳ್ತಾ ಹೋಗ್ತಾರೆ. ಆಮೇಲೆ ಸ್ವಲ್ಪ ದೊಡ್ಡವರಾದ್ಮೇಲೆ ಮುಗೀತು. ನಾವೇ ಹೋಗಿ ಅಂತ ಅಂದ್ರೂ ಅವರು ಹೋಗಿ ಇದನ್ನೆಲ್ಲ ಮಾಡೋಕ್ಕೆ ರೆಡಿ ಇರಲ್ಲ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರೋ, ಸೊ ಪ್ಲೀಸ್ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಹಾಗೆ ವೀಡಿಯೋಸ್ ಇಷ್ಟ ಆಗ್ತಿದ್ರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಜೆಸ್ಟ್ ಮಾಡಿ. ವೀಡಿಯೋಸ್ ಇಷ್ಟ ಆದರೆ ಆದಷ್ಟು ವೀಡಿಯೋಸ್ನ ಶೇರ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಲ್ವ, ಹೋಗಿ ಬೇಗ ಪಟ್ಟಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ಸೊ ದಟ್ ನಾನು ಯಾವುದೇ ವೀಡಿಯೋಸ್ನ ಪೋಸ್ಟ್ ಮಾಡೋದು ನಿಮಗೆ ನೋಟಿಫಿಕೇಷನ್ ಫಸ್ಟ್ ಬಂದು ಸೇರುತ್ತೆ. ಆ್ಯಂಡ್ ಹೀಗೆ ಎಲ್ಲ ಮುಗೀತು. ನನ್ನ ಮಗ ಕೂಡ ಬಂದ, ಅವನು ತಂಗಿಗೆ ಅಂತ ಹೇಳಿ ಎಳ್ಳೆಲ್ಲ ಬೀರ್ದ. ನಾನು ಅವರಿಬ್ರು ಪಕ್ಕ ಕೂರಿಸಿ ನಾನು ಅವರಿಬ್ರಿಗೂ ಎಳ್ಳು ಬೀರಿದ್ವಿ. ಇದೆಲ್ಲ ಆದಮೇಲೆ ಒಂದಷ್ಟು ಮನೆ ನಮ್ಮ ಅಕ್ಕಪಕ್ಕದಲ್ಲಿರೋ ಮನೆಗಳಿಗೆಲ್ಲ ಕರ್ಕೊಂಡೋಗಿ ಮಕ್ಕಳನ್ನ ಎಳ್ಳು ಬೀರು ಕೊಟ್ಟು ಎಳ್ಳೆಲ್ಲ ಬೀರಿಸ್ಬಿಟ್ಟು ಅವ್ರ ಕೈಲೂ ಮನೆಗೆ ಬಂದ್ವಿ. ಅದೆಲ್ಲ ಆದಮೇಲೆ ನಮ್ಮಮ್ಮ ಅವರು ಸ್ವಲ್ಪ ದೇವಸ್ಥಾನಕ್ಕೆ ಅಂತೆಲ್ಲ ಹೋಗ್ಬಿಟ್ಟು ಬಂದರು. ಅಷ್ಟೋ ತನಕ ನಾನು ಒಂದು ಕಡೆಯಿಂದ ಮನೇನ ಮತ್ತೆ ಕ್ಲೀನ್ ಮಾಡಿಕೊಂಡು ಅವ್ರು ಬರೋ ತನಕ, ಅವ್ರು ಬಂದಮೇಲೆ ಅವ್ರ ಜೊತೆ ಒಂದಷ್ಟೊತ್ತು ಕೂತ್ಕೊಂಡು ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ಟೈಮ್ ಹೆಂಗೆ ಕಳೆದ್ವಿ ಅಂತಲೇ ಗೊತ್ತಾಗಲಿಲ್ಲ. ಅದನ್ನೆಲ್ಲ ಮುಗಿಸ್ಕೊಂಡು ನಾರ್ಮಲಾಗಿ ಊಟ ಎಲ್ಲ ಮಾಡಿಕೊಂಡು ಮಲ್ಕೊಂಬಿಟ್ವಿ. ಬೆಳಗ್ಗೆ ಎದ್ಮೇಲೆ ನಮ್ಮಮ್ಮ ಅವರೆಲ್ಲ ಊರಿಗೆ ಹೊಟ್ಟೋದ್ರು. ನನಗಂತೂ ಸಖತ್ ಬೇಜಾರಾಯಿತು.
ಇರಿ ಅಂತ ಅಂದ್ರೂ ಯಾರೂ ಇರಲಿಲ್ಲ, ಹೊರಟೋದ್ರು. ಅವ್ರವ್ರ ಕೆಲ್ಸಕ್ಕೆ ಅವ್ರವ್ರು ಹೋಗಲೇಬೇಕಲ್ಲ ಅಂತ ಅಂದ್ಕೊಂಡು ನನಗೆ ನಾನೇ ಸಮಾಧಾನ ಮಾಡಿಕೊಂಡು ಸುಮ್ಮನೆ ಅದೇ ಅದೆಲ್ಲ ಕ್ಲಿಪ್ಪಿಂಗ್ಸು ಯಾವುದನ್ನು ಶೂಟ್ ಮಾಡೋಕ್ಕೆ ಹೋಗಲಿಲ್ಲ. ಅದು ನನಗೆ ಹೆಂಗಾಗ್ತಿದೆ ಅಂದರೆ ನಮ್ಮ ಮನೆಗೆ ಯಾರಾದರೂ ಬಂದರೆ ನನಗೆ ವೀಡಿಯೋಸ್ ಮೇಲೆ ಫೋಕಸ್ ಮಾಡೋಕ್ಕಾಗ್ತಿಲ್ಲ. ಯೂಟ್ಯೂಬಿಗೆ ವ್ಲಾಗ್ ಮಾಡಬೇಕು ಅನ್ನೋದೇ ಮರ್ತೋಗ್ಬಿಡ್ತಿದ್ದೀನಿ. ಕೆಲಸ ಜಾಸ್ತಿ ಆಗಿಬಿಡುತ್ತೆ, ಏನಾದರೂ ಒಂದು ಆಗ್ತಿದೆ. ಹಾಗಾಗಿ ಎಲ್ಲನೂ ಡ್ರಾಪ್ ಮಾಡ್ಕೊಬಿಟ್ಟಿದ್ದೀನಿ, ಮಾಡೇ ಇಲ್ಲ ಯಾವುದನ್ನು. ಸುಮ್ಮನೆ ಇರೋ ಒಂದಷ್ಟು ವೀಡಿಯೋಸ್ನ ಎಡಿಟ್ ಮಾಡಿ ಇಲ್ಲಿ ಪೋಸ್ಟ್ ಮಾಡ್ತಿದ್ದೀನಿ ಅಷ್ಟೇ. ನನ್ನ ತಂಗಿಗೆ ಹೇಳಿದ್ದೆ, ಅವಳು ಕರೆಕ್ಟಾಗಿ ಮಾಡಿಲ್ಲ. ಅವಳಿಗೂ ಬೈಯೋಕ್ಕಾಗಲ್ಲ, ಯಾಕಂತಂದರೆ ನನಗೆ ಬೇಕಾಗಿರೋದಲ್ವ. ನಾನೇ ಇದನ್ನೆಲ್ಲ ಕೇರ್ಫುಲ್ಲಾಗಿ ಮಾಡ್ಕೊಬೇಕಿತ್ತು, ಮಾಡ್ಕೊಳಕ್ಕೆ ಹೋಗಿಲ್ಲ ನಾನು ಅಷ್ಟೇ. ಇಷ್ಟೇ, ಹಬ್ಬ ಇಲ್ಲಿಗೆ ಮುಗೀತು. ನಾವು ಈ ರೀತಿಯೇ ಸೆಲೆಬ್ರೇಟ್ ಮಾಡಿದ್ದು. ನೀವೆಲ್ಲ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ, ಎಲ್ಲಿಂದ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಇನ್ನೊಂದು ಹೊಸ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್.